ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನನ್ನ ನಮಸ್ಕಾರಗಳು. ನಾನು ಉದಯ್ ಕೋತ್. ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಪಿಸಿ ಮತ್ತು ಪಿಎಸ್ಐಗೆ ಸಂಬಂಧಿಸಿದಂತೆ ಕೆಲವು ಸರಳವಾದ ಪ್ರಶ್ನೆಗಳು, ಅದಕ್ಕೆ ಕಿರು ವಿಶ್ಲೇಷಣೆಯನ್ನು ತಿಳಿದುಕೊಳ್ಳೋಣ. ಮೊದಲ ಪ್ರಶ್ನೆ, ಈ ಕೆಳಗಿನ ಶಿಖರಗಳಲ್ಲಿ ಯಾವುದು ವಿಶ್ವದ ಅತ್ಯುನ್ನತವಾದ ಶಿಖರವಾಗಿದೆ? ತಮಗೆ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ. ಆಪ್ಷನ್ ಎ ಮೌಂಟ್ ಎವರೆಸ್ಟ್, ಆಪ್ಷನ್ ಬಿ ಗಾಡ್ವಿನ್ ಆಸ್ಟಿನ್, ಆಪ್ಷನ್ ಸಿ ಕಾಂಚನಗಂಗಾ, ಆಪ್ಷನ್ ಡಿ ಅನ್ನಪೂರ್ಣ. ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ. ಸರಿಯಾದ ಉತ್ತರವನ್ನು ನೋಡೋಣ. ಮೌಂಟ್ ಎವರೆಸ್ಟ್ ಇದಕ್ಕೆ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಯಾವ ಶಿಖರವು ವಿಶ್ವದ ಅತ್ಯುನ್ನತ ಶಿಖರವಾಗಿದೆ? ಆಪ್ಷನ್ಸ್ ಅಲ್ಲಿ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿಯೇ ನಮ್ದು ಏನಿದೆ ಪ್ರಪಂಚ ಇದೆ ನೋಡ್ರಿ, ಅದರಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ. ಮೌಂಟ್ ಎವರೆಸ್ಟ್ ಶಿಖರವು ವಿಶ್ವದ ಅತ್ಯುನ್ನತ ಶಿಖರವಾಗಿದ್ದು, ಇದನ್ನು ನೇಪಾಳನಲ್ಲಿ ಸಾಗರಮಾತಾ ಎಂತಲೂ ಮತ್ತು ಟಿಬೆಟ್ನಲ್ಲಿ ಚುಬಲಾಂಗಮ್ ಎನ್ನುವರು. ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ 8848.86 ಮೀಟರ್. ಇದು ಮೌಂಟ್ ಎವರೆಸ್ಟ್ ಶಿಖರದ ಎತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಸರಳವಾದ ಪ್ರಶ್ನೆ ಇದು. ಗೂಡು ಕಟ್ಟುವ ಏಕಮಾತ್ರ ಹಾವು ಇದಾಗಿದೆ. ಕಟ್ಟು ಹಾವು, ಮಂಡಲದ ಹಾವು, ಗರಗಸದ ಪಟ್ಟಿಯ ಮಂಡಲದ ಹಾವು, ಕಳಿಂಗ ಸರ್ಪ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಕಳಿಂಗ ಸರ್ಪ. ಈಗ ಹಾವುಗಳಲ್ಲಿ ಬಹಳಷ್ಟು ನಮೂನಿ ಹಾವುಗಳು ಇದಾವ್ರಿ. ಈಗ ಅದರಲ್ಲಿ ನಾಗರ ಹಾವು, ದಾಮಿನಿ ಹಾವು, ಅನಕೊಂಡ ಹಾವು, ಕಳಿಂಗ ಸರ್ಪ. ಈ ಹಾವುಗಳಲ್ಲಿ ಗೂಡು ಕಟ್ಟುವ ಹಾವು ಅಂದ್ರೆ ತನ್ನ ಇರಾಕ ಗೂಡನ್ನ ಕಟ್ಕೋತೈತ್ರಿ ಕಳಿಂಗ ಸರ್ಪ. ಮತ್ತ ಹಾವನ್ನೇ ಇದು ನೋಡಿ, ಇಲ್ಲಿ ಗೂಡು ಕಟ್ಟುವ ಏಕೈಕ ಹಾವು ಇದಾಗಿದೆ. ಮತ್ತು ಹಾವನ್ನೇ ತಿನ್ನುವ ಹಾವಾಗಿದೆ. ಹಾವನ್ನೇ ತಿಂದು ಜೀವಿಸಬಲ್ಲ ಹಾವು ಕಳಿಂಗ ಸರ್ಪವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗುಂಬೆಯಲ್ಲಿ ಕಂಡುಬರುತ್ತವೆ. ನಮ್ಮ ಕರ್ನಾಟಕದ ಆಗುಂಬೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಳಿಂಗ ಸರ್ಪಗಳು ಕಂಡುಬರುತ್ತವೆ. ಅದಕ್ಕಾಗಿ ಆಗುಂಬೆಯನ್ನು ಕಳಿಂಗ ಸರ್ಪದ ರಾಜಧಾನಿ ಅಥವಾ ಕಳಿಂಗ ಸರ್ಪದ ತಾಣ ಎಂದು ಕರೆಯುತ್ತಾರೆ. ಕಳಿಂಗ ಸರ್ಪಗಳು ಅತಿ ಹೆಚ್ಚಾಗಿ ಕಂಡುಬರುತ್ತವೆ. ಇದು ಅತ್ಯಂತ ವಿಷಪೂರಿತ ಹಾವಾಗಿದೆ. ಈಗ ಕೆಲವೊಂದು ಹಾವುಗಳು, ನಾಗರ ಹಾವು, ದಾಮಿನಿ ಹಾವು ಕಚ್ಚಿದರೆ ವಿಷ. ಆದ್ರೆ ಈ ಕಳಿಂಗ ಸರ್ಪ ಏನಿದೆ ಅಲ್ರಿ, ಇದ್ರ ಜೊಲ್ಲದಿಂದನೇ ವಿಷ. ಇದ್ರ ಜೊಲ್ಲು ಯಾರಿಗಾದ್ರೂ ಟಚ್ ಆಯ್ತು ಅಂದ್ರೂ ಅದು ವಿಷಪೂರಿತವಾಗಿರುತ್ತೆ. ಜೊಲ್ಲು ಸಹ ವಿಷಪೂರಿತವಾಗಿರುತ್ತದೆ. ವಿಷವು ಪ್ರೋಟೀನ್ ನಿಂದ ಕೂಡಿರುತ್ತದೆ. ಹಾವಿನ ವಿಷವನ್ನು ವೀನಮ್ ಎಂದು ಕರೆಯಲಾಗುತ್ತದೆ. ಈಗ ಹೆಂಗ್ರಿ ನಾವ ಗೂಡು ಕಟ್ಟುವ ಹಾವು ಯಾವ್ದಂತ ಗೊತ್ತೈತ್ರಿ. ಈಗ ಕಳಿಂಗ ಸರ್ಪ. ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾದ ಹಾವು ಯಾವ್ದಂದ್ರ ಅನಾಕೊಂಡ ಹಾವು. ಅನಾಕೊಂಡ ಹಾವು ಅತ್ಯಂತ ದೊಡ್ಡದಾದ ಹಾವು ವಿಶ್ವದಲ್ಲಿಯೇ. ಅಂದ್ರೆ ಈಗ ನಾವು ಚಿಕ್ಕ ವಯಸ್ಸಿನಾಗೆಲ್ಲ ನಾವು ಸಣ್ಣಾಗಿರ್ತ ಅನಾಕೊಂಡದ ಮೂವಿ ನೋಡಿದೇವ್ರಿ. ಅದು ಪ್ರಾಣಿಗಳನ್ನೇ ಮನುಷ್ಯರನ್ನು ಭಕ್ಷಿಸುವಂತ ದೊಡ್ಡ ಹಾವು ಅಂದ್ರೆ ಅದು ಅನಾಕೊಂಡ ಹಾವು. ಈ ಅನಾಕೊಂಡ ಹಾವು ದಕ್ಷಿಣ ಅಮೆರಿಕಾದ ಅಮೆಜಾನ್ ಕಾಡಿನಲ್ಲಿ ಕಂಡುಬರುತ್ತದೆ. ಅಮೆಜಾನ್ ಕಾಡಿನ ಬಗ್ಗೆ ಹೇಳ್ಬೇಕಂದ್ರ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಒಂದು ಕಾಡಿದೆ. ಇದನ್ನ ವಿಶ್ವದ ಶ್ವಾಸಕೋಶ ಅಂತ ಹೇಳಿ ಕರೀತಾರೆ. ಯಾಕಂದ್ರ ಅತಿ ಹೆಚ್ಚು ಹಸಿರಾಗಿ ಕಂಡುಬರುವ ಕಾಡು ಇದಾಗೈತಿ. ಇದರಲ್ಲಿ ಸೂರ್ಯನ ಬೆಳಕೇನೈತಿ ನೋಡ್ರಿ, ಅದು ಭೂಮಿಗೆ ತಲುಪಂಗಿಲ್ಲ. ಅಷ್ಟು ದಟ್ಟವಾದ ಅರಣ್ಯ ಅಮೆಜಾನ್ ಕಾಡು ಇದಾಗೈತಿ. ಮತ್ತೆ ಇದ ಆಗಲೇ ಹೇಳಿದಂಗ ಅನಾಕೊಂಡ ಹಾವು ಪ್ರಾಣಿಯನ್ನೇ ನುಂಗುವ ಮತ್ತು ಮನುಷ್ಯರನ್ನು ಸಹ ನುಂಗುವಂತಹ ಹಾವು ಅನಾಕೊಂಡ ಹಾವು ಇದಾಗಿದೆ. ಗೂಡು ಕಟ್ಟುವ ಏಕಮಾತ್ರ ಹಾವು ಕಳಿಂಗ ಸರ್ಪ. ತಮಗೆಲ್ಲ ಗೊತ್ತೈತ್ರಿ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಉತ್ಪಾದಿಸಲಾಗುತ್ತದೆ?
ನೈಸರ್ಗಿಕ ರಬ್ಬರ್, ಈಗೇನ್ ನಾವು ಬೈಕ್ಗಳ ಟೈರ್ಗಳನ್ನ ಏನ್ ಯೂಸ್ ಮಾಡ್ತೇವೆ ನೋಡ್ರಿ, ಆ ತರದ ರಬ್ಬರ್ ಅನ್ನ ನೈಸರ್ಗಿಕವಾಗಿ ಎಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರಂತ? ಮೊದಲ ಆಯ್ಕೆ ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಮಾಡ್ರಿ. ಸರಿಯಾದ ಉತ್ತರ ಕೇರಳ. ಸಾರಿ, ಭಾರತದಲ್ಲಿ ಕೇರಳ ರಾಜ್ಯವು ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಅನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಈಗ ಕೇರಳದಾಗ ಅತಿ ಹೆಚ್ಚು ರಬ್ಬರ್ ಉತ್ಪಾದನೆ ಮಾಡ್ತಾರೆ. ಹೆಂಗಂದ್ರ ಒಂದು ಗಿಡ ಇರ್ತೈತ್ರಿ, ಹಿಂಗ ಇದೇ ಟೈಪ್ ಆಫ್ ಗಿಡ ಅಂತ ತಿಳ್ಕೊಬಹುದು ನೀವು. ಹಿಂಗ ಓಕೆ, ಈ ತರ ಗಿಡ ಐತೆ ಅಂತ ಅನ್ಕೊಳ್ರಿ ನೀವು. ಇದು ಗಿಡ ರೀ, ಇಲ್ಲಿ ಕಟ್ ಮಾಡ್ತಾರ್ರಿ. ಇಲ್ಲಿ ಒಂದ್ ಪಾತ್ರೆಯನ್ನ ಅಥವಾ ಗಡಿಗೆ, ನಮ್ ಕಡೆ ನೀರ್ ಕುಡಿಯಕ್ಕೆ ಗಡಿಗೆ ಯೂಸ್ ಮಾಡುವಂತ ಗಡಿಗೆಯನ್ನ ಇಲ್ಲಿ ಕಟ್ತಾರ್ರಿ. ಇಲ್ಲಿ ಕಟ್ ಮಾಡಿದ ತಕ್ಷಣ ಈ ಗಿಡದ ಇದೇನ್ ಕಾಂಡ ಇರ್ತೀವಿ ನೋಡ್ರಿ, ಕಾಂಡದಾಗಿಂದ ಹಾಲ್ ಬರಕ್ ಸ್ಟಾರ್ಟ್ ಆಗ್ತೈತ್ರಿ. ಹಾಲ್ ಟೈಪ್ ಅಂದ್ರೆ ಈಗ ನಾವು ಏನು ಕುಡಿಯೋ ಹಾಲ್ ಇರ್ತ ನೋಡ್ರಿ, ಅದೇ ಟೈಪ್ ಒಂದ್ ಲಿಕ್ವಿಡ್ ಬರಕ್ ಸ್ಟಾರ್ಟ್ ಆಗ್ತೈತಿ. ಅದ ರಬ್ಬರ್ ಆಗಿರ್ತೈತ್ರಿ. ರಬ್ಬರ್ನು ಮರದ ಹಾಲಿನಿಂದ ತಯಾರಿಸಲಾಗುತ್ತದೆ. ಈ ಹಾಲ್ನಾಗ ಇದು ಹಾಲು ಏನ್ ಶೇಖರಣೆ ಮಾಡ್ತಾರ ನೋಡ್ರಿ, ಈ ಹಾಲ್ನಾಗ ಗಂಧಕದ ಡೈ ಆಕ್ಸೈಡ್ ಅನ್ನು ಸೇರಿಸಿದರೆ ರಬ್ಬರ್ ಗಟ್ಟಿ ಆಗುತ್ತದೆ ನೋಡ್ರಿ. ಈಗ ಗಂಧಕದ ಇದೇನ್ ಹಾಲ್ ತೆಗದ್ಮ್ಯಾಗ್ರಿ, ಒಂದ್ ಈ ತರ ಹಾಲ್ ತೆಗದ್ರಿ, ಇದರಲ್ಲಿ ಗಂಧಕದ ಆಕ್ಸೈಡ್ ಅನ್ನು ಸೇರಿಸುವ ಮೂಲಕ ಇದು ಗಟ್ಟಿ ಆಗುತ್ತದೆ. ಗಟ್ಟಿ ಆಗುತ್ತದೆ. ಈ ಗಟ್ಟಿ ಆದ್ಮ್ಯಾಗ ಇದನ್ನ ನಮ್ಗೆ ಹೆಂಗ್ ಬೇಕಂಗ ಹಿಗ್ಗಿಸ್ಕೊಳಕ್ಕೆ ಮತ್ತೆ ಕಡಿಮೆ ಆಗಕ್ಕೆ, ಸಣ್ಣ ಪ್ರಮಾಣ ಆಗಕ್ಕೆ, ದೊಡ್ಡ ಪ್ರಮಾಣ ಇದಕ್ಕೆ, ದೊಡ್ಡ ಟ್ರಕ್ಗಳಿಗೆ ಮತ್ತು ಬೈಕ್ಗಳಿಗೆ, ಕಾರ್ಗಳಿಗೆ ಟೈರ್ಗಳನ್ನ ಏನು ಯೂಸ್ ಮಾಡ್ತಾರ ನೋಡ್ರಿ, ಹಂಗ ಎಷ್ಟು ಬೇಕ ಸಿಗೋದು ಮತ್ತೆ ಸಣ್ಣದ ಆಗ್ಬೇಕು. ಆಗ್ಬೇಕಂದ್ರಿ ವಲ್ಕನೀಕರಣದ ಮುಖಾಂತರ ಗಟ್ಟಿ ರಬ್ಬರ್ ಅನ್ನು ಟೈರಿನ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗುತ್ತದೆ. ಗಟ್ಟಿಯಾದ ರಬ್ಬರ್ ಅನ್ನು ಟೈರ್ನ ತಯಾರಿಕೆಗೆ ಬಳಕೆ ಮಾಡಲಾಗುತ್ತದೆ. ಇದನ್ನು ವಲ್ಕನೀಕರಣಗಳಿಂದ ಮಾಡುತ್ತಾರೆ. ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ. ಓಕೆ, ಇದು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆ. ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಏಕೈಕ ಅಧಿವೇಶನ ಯಾವುದು? ಮಹಾತ್ಮ ಗಾಂಧೀಜಿಯವರು ನಮಗೇನ್ ಸ್ವತಂತ್ರ ತಂದು ಕೊಟ್ಟಾರ್ರಿ, ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಯಾವ್ದಂದ್ರೆ ಇದು ನಮ್ಮ ಕರ್ನಾಟಕದ ಹೆಮ್ಮೆ ವಿಷಯ ಅಂತ ಹೇಳ್ಬೋದ್ರಿ. ಯಾಕಂದ್ರೆ ತಮ್ಮ ಜೀವಮಾನದಲ್ಲಿಯೇ ಅಂದ್ರೆ ಹುಟ್ಟಿನಿಂದ ಸಾವಿನವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದ್ದು ಯಾವ್ದಂತ ನೀವು ಕಮೆಂಟ್ ಮಾಡ್ರಿ. ಸರಿಯಾದ ಉತ್ತರ ನಮ್ಮ ಬೆಳಗಾವಿಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು ಮಹಾತ್ಮ ಗಾಂಧೀಜಿಯವರು. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ 39ನೇ, ಇದು ಇಂಪಾರ್ಟೆಂಟ್ ರೀ, 39ನೇ ಗಾಂಧೀಜಿ ಅವ್ರದ್ದು ಐತಿರ್ಲಿ, ಅದಕ್ಕೆ ಇದು ಇಂಪಾರ್ಟೆಂಟ್. ಗಾಂಧೀಜಿ ಅವರ ಏಕೈಕ ಅಧಿವೇಶನ ಬೆಳಗಾವಿಯಲ್ಲಿ ನಡೀತು 1924ನಲ್ಲಿ, ಮತ್ತು 39ನೇ ಅಧಿವೇಶನ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದರು. ಈ ಮೂಲಕ ಅಧ್ಯಕ್ಷತೆ ವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎನಿಸಿದೆ. ಅಂದ್ರೆ ಗಾಂಧೀಜಿ ಅವರು ಅಧ್ಯಕ್ಷತೆ ವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅದು 1924ರಲ್ಲಿ ನಡೆಯಿತು ಮತ್ತು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆಯಿತು. ಇದೇ ಸಮಯದಲ್ಲಿ ಇದೇನು 1924ನಲ್ಲಿ ಏನ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತು ನೋಡ್ರಿ, ಇದೇ ಸಮಯದಲ್ಲಿ ಬೆಳಗಾವಿಯಲ್ಲಿ ಕರ್ನಾಟಕದ ಮೊದಲ ಏಕೀಕರಣ ಸಭೆಯನ್ನು ಆಯೋಜಿಸಲಾಗಿತ್ತು. ಇದರ ಅಧ್ಯಕ್ಷತೆ ಸಿದ್ದಪ್ಪ ಕಂಬಳಿಯವರು ವಹಿಸಿದ್ದರು. ಇದು ನೋಡ್ರಿ, ಇದ್ರಾಗ 2 ಪಾಯಿಂಟ್ಸ್ ಇತ್ತು. 1924 ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿ ಅಧ್ಯಕ್ಷತೆ. ಅದೇ ವರ್ಷದಲ್ಲಿ 1924ರಲ್ಲಿ ಕರ್ನಾಟಕದ ಮೊದಲ ಏಕೀಕರಣ ಸಭೆ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ 1924ರಲ್ಲಿ ನಡೆಯಿತು. ಒಂದ್ ಕ್ವಶನ್, ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ 1924, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ, ಮತ್ತು ಕರ್ನಾಟಕದ ಮೊದಲ ಏಕೀಕರಣ ಸಭೆ ಎಲ್ಲಿ ನಡೆಯಿತು? ಬೆಳಗಾವಿ. ಕರ್ನಾಟಕದ ಮೊದಲ ಏಕೀಕರಣ ಸಭೆ ಯಾವಾಗ ನಡೆಯಿತು? 1924. ಕರ್ನಾಟಕದ ಮೊದಲ ಏಕೀಕರಣ ಸಭೆಯನ್ನು ಅಧ್ಯಕ್ಷತೆ ವಹಿಸಿದವರು ಯಾರು? ಸಿದ್ದಪ್ಪ ಕಂಬಳಿ. ಇಷ್ಟೆಲ್ಲ ಕಾನ್ಸೆಪ್ಟ್ ನಾವು ತಿಳ್ಕೊಂಡೇವ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ.
ಓಕೆ. ಡ್ಯಾಶ್ ಡ್ಯಾಶ್ ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಸಮುದ್ರದ ಉಬ್ಬರ ಇಳಿತವಾಗುತ್ತದೆ. ಈಗ ಕೋಸ್ಟಲ್ ಏರಿಯಾ ಅಂತ ತಿಳ್ಕೊಳ್ಳಿ ಇದನ್ನ. ಇಲ್ಲಿ ಸಮುದ್ರ, ಇಲ್ಲಿವರೆಗೂ ಕೋಸ್ಟಲ್ ಏರಿಯಾ, ಇಲ್ಲಿ ಸಮುದ್ರದ ಅಲೆಗಳು ಕೆಲವೊಮ್ಮೆ ದೊಡ್ಡದಾಗಿ ಬರುತ್ತೆ, ಕೆಲವೊಮ್ಮೆ ಚಿಕ್ಕದಾಗಿ ಬರುತ್ತೆ, ಕೆಲವೊಮ್ಮೆ ದೊಡ್ಡದಾಗಿ ಬರುತ್ತೆ, ಕೆಲವೊಮ್ಮೆ ಚಿಕ್ಕದಾಗಿ ಬರುತ್ತೆ. ನಮ್ಮ ಕರ್ನಾಟಕವು ಟೋಟಲ್ 320 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹಂಚಿಕೊಂಡಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಕರಾವಳಿ ತೀರವನ್ನು ಹಂಚಿಕೊಂಡಿರುವ ಜಿಲ್ಲೆಗಳಾಗಿವೆ. ಇದನ್ನು ನೀವು ತಿಳ್ಕೊಳ್ಬೇಕು. ಮತ್ತೆ ಇದು ಯಾರ ಗುರುತ್ವಾಕರ್ಷಣೆ ಬಲದಿಂದ ಉಬ್ಬರವಿಳಿತ ಉಂಟಾಗುತ್ತದೆ? ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಪ್ಷನ್ ಎ ಸೂರ್ಯನ ಗುರುತ್ವಾಕರ್ಷಣೆ, ಆಪ್ಷನ್ ಬಿ ಚಂದ್ರನ ಗುರುತ್ವಾಕರ್ಷಣೆ, ಆಪ್ಷನ್ ಸಿ ಭೂಮಿಯ ಗುರುತ್ವಾಕರ್ಷಣೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚಂದ್ರನ ಗುರುತ್ವಾಕರ್ಷಣೆಯ ಬಲದಿಂದ ಭೂಮಿಯಲ್ಲಿರುವ ಸಮುದ್ರದ ಉಬ್ಬರ ಇಳಿತವಾಗುತ್ತದೆ. ಚಂದ್ರನ ಗುರುತ್ವಾಕರ್ಷಣೆ ಶಕ್ತಿಯಿಂದ ಸಮುದ್ರದ ಉಬ್ಬರವಿಳಿತ ಉಂಟಾಗುತ್ತದೆ. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟ ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದು ಉಬ್ಬರವಿಳಿತ ಎನ್ನುವರು. ಅದೇನೀಗ ಹೇಳಿ ನೋಡ್ರಿ ನಾನು. ಫುಲ್ ದೊಡ್ಡದಾಗಿ ಕೆರೆ ಬಂದು ಅಂದ್ರೆ ಹೆಚ್ಚಾಗುವುದು, ಫುಲ್ ಚಿಕ್ಕದಾಗಿ ಬಂದು ಅಂದ್ರೆ ಕಡಿಮೆ ಆಗುವುದು, ಇಳಿಯುವುದು. ಉಬ್ಬರ ಇಳಿತವಾಗುವುದನ್ನು ನಾವು ಉಬ್ಬರವಿಳಿತ ಅನ್ನೋದು ಸಮುದ್ರದ ತೆರೆಗಳು, ಅಲೆಗಳು ಉಬ್ಬರ ಇಳಿತ ಅತಿ ಹೆಚ್ಚಾಗಿ ದೊಡ್ಡದಾಗಿ ಬರೋದು ಮತ್ತು ಸಣ್ಣದಾಗಿ ಬರೋದು, ಇದನ್ನ ಉಬ್ಬರ ಇಳಿತ ಅಂತೇಳಿ ನಾವು ಅನ್ಬಹುದು. ಮತ್ತು ಚಂದ್ರನ ಗುರುತು ಈಗ ಹೆಂಗಿದ್ರಿ, ಒಂದ್ ಸೆಕೆಂಡ್ ಇಲ್ಲಿ ತೋರಿಸ್ತೇನ್ರಿ ನಿಮ್ಗ. ಸ್ಮಾಲ್ ಡಯಾಗ್ರಾಮ್ ಹಾಕಿ ತೋರಿಸ್ತೇನೆ. ಇದು ಸೂರ್ಯ, ನಮ್ಮ ಮೂಲ ಶಕ್ತಿಯ ಮೂಲ ರೂಪ ಸೂರ್ಯ, ಸೂರ್ಯನ ಬೆಳಕು. ಇದ ನಮ್ಮ ಭೂಮಿ ಅಂತ ತಿಳ್ಕೊರಿ. ಇದು ಚಂದ್ರ, ನಮ್ಮ ನೈಸರ್ಗಿಕ ಉಪಗ್ರಹ ಚಂದ್ರ. ಇದಿಂಗ್ ನಮ್ ಭೂಮಿ ಸುತ್ತ ಹತ್ತಿದ್ರಿ, ಮತ್ ಹಂಗ ಸೂರ್ಯನ ಸುತ್ತು ಹಾಕುತ್ತದ. ಇದ್ ನಮ್ ಭೂಮಿ ಸೂರ್ಯನ ಸುತ್ತ ಹತ್ತಿದ್ರಿ. ಇದ ಕೆಲವೊಂದು ಸಮಯಗಳಲ್ಲಿ ಭೂಮಿಗೆ ಅತ್ಯಂತ ಸಮೀಪ ಬರ್ತಿತ್ತು ಚಂದ್ರ. ಸುತ್ತ ಹಾಕಬೇಕಾದ್ರೆ ಹಿಂಗ್ ಹತ್ತಾಕ್ ಬರೋದು, ಹಿಂಗ್ ದೂರ ಹೋಗೋದು, ಹಿಂಗ್ ಹತ್ತಾಕ್ ಬರೋದು, ಇಷ್ಟು ದೂರ ಹೋಗೋದು, ಈ ತರ ಸುತ್ತ ಹಾಕ್ಬೇಕಾದ್ರೆ ಈ ತರ ಮಾಡ್ತಿದ್ವಿ. ಅದ್ ಯಾವ ಟೈಮ್ದಾಗ ಭೂಮಿಯ ಹತ್ತಿರ ಬರ್ತಿದ್ ನೋಡ್ರಿ ಚಂದ್ರ, ಅವಾಗ ಲಿಕ್ವಿಡ್ ಫಾರ್ಮ್ ನಲ್ಲಿ ಇರೋ ನಮ್ಮ ಸಮುದ್ರದ ನೀರುಗಳು ಚಂದ್ರನ ಗುರುತ್ವಾಕರ್ಷಣೆ ಬಲದಿಂದ ನೀರನ್ನ ಎಳೆಯಕ್ ಸ್ಟಾರ್ಟ್ ಮಾಡುತ್ತೀರಿ. ಚಂದ್ರ ಗುರುತ್ವಾಕರ್ಷಣೆಯಿಂದ ಎಳೆಯಕ್ ಸ್ಟಾರ್ಟ್ ಮಾಡುತ್ತೆ. ಆ ಎಳೆಯೋದ್ರಿಂದ ಎಳೆಯೋದ್ರಿಂದ ಭೂಮಿಯಲ್ಲಿರುವ ಸಮುದ್ರದ ಅಲೆಗಳು ಕೆಲವೊಮ್ಮೆ ಫುಲ್ ದೊಡ್ಡದಾಗಿ ಬರೋದು, ಒಮ್ಮೆ ಚಿಕ್ಕದಾಗಿ ಬರೋದು, ಫುಲ್ ಪ್ರವಾಹ, ಸಮುದ್ರದ ತೀರದಲ್ಲಿ ಪ್ರವಾಹ ಕೆಲವೊಂದ್ಸರಿ ಉಂಟಾಗುತ್ತದೆ ಇದರಿಂದ. ಓಕೆ, ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಒಂದ್ ಸೆಕೆಂಡ್. ಈಗ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಇದು ಮತ್ತು ಸೌರಮಂಡಲ ಮತ್ತು ಏನಂದ್ರೆ ಸೌರ ವ್ಯೂಹದ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ಇದನ್ನ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಈಗ ಕಿರು ರೂಪದಲ್ಲಿ ಹೇಳ್ತೀನಿ ನಾನು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ. ಓಕೆ, ಫಸ್ಟ್ ನಾವು ಸೂರ್ಯಗ್ರಹಣ ತಗೋಣ. ಸೂರ್ಯಗ್ರಹಣ, ಇದು ಸೂರ್ಯ. ಓಕೆ, ಇದು ಸೂರ್ಯಗ್ರಹಣ ಯಾವತ್ತು ಅಮಾವಾಸ್ಯೆ ದಿನನೇ ನಡೆಯುತ್ತದೆ. ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ನಡೆಯುತ್ತದೆ. ಇದು ಚಂದ್ರ ಹಿಂಗ್ ಸುತ್ತ ಹಾಕಿರ್ತಿದ್ರೆ ಭೂಮಿನ, ಯಾವತ್ತದು ಹಿಂಗ್ ಒಂದೇ ರೇಖೆಯಲ್ಲಿ ಸೂರ್ಯ ತಟಸ್ಥವಾಗಿರುತ್ತಾನೆ. ಸೂರ್ಯನು ಒಂದೇ ರೇಖೆ, ಚಂದ್ರನು ಒಂದೇ ರೇಖೆ, ಭೂಮಿಯು ಒಂದೇ ರೇಖೆ. ಕರೆಕ್ಟ್ ಆಗಿ ಹಿಂಗ್ ಬಂದ್ಬಿಟ್ವಿ. ಈ ತರ ಬಂದ್ಮೇಲೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತದೆ. ಆವಾಗ ಯಾವ ಪಾರ್ಟ್ ಮೇಲೆ ಚಂದ್ರನ ನೆರಳು ಬಿದ್ದಿರುತ್ತ ನೋಡ್ರಿ, ಆ ಪಾರ್ಟ್ಗೆ ಸೂರ್ಯ ಪೂರ್ತಿಯಾಗಿ ಕಾಣಿಸಂಗಿಲ್ರಿ, ಸ್ವಲ್ಪ ಕಾಣಿಸೋದು ಈ ತರ ಆಗತ್ತ. ಅದೇ ಸೂರ್ಯಗ್ರಹಣ. ಅರ್ಥ ಆಯ್ತಲ್ಲ? ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ, ಇಲ್ಲಿ ನೋಡ್ರಿ, ಸೂರ್ಯ ಗ್ರಹಣವು ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಉಂಟಾಗುತ್ತದೆ. ತಿಳಿತಾ ಇವಾಗ? ನೋಡ್ರಿ, ಇದು ಭೂಮಿ, ಇದು ಚಂದ್ರ, ಇದು ಸೂರ್ಯ ಒಂದೇ ರೇಖೆಯಲ್ಲಿ ಬಂದಾಗ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತದೆ, ಸೂರ್ಯಗ್ರಹಣ ಉಂಟಾಗುತ್ತದೆ. ಸೂರ್ಯ ಪೂರ್ತಿಯಾಗಿ ಭೂಮಿಗೆ ಗೋಚರಿಸುವುದಿಲ್ಲ. ಇವಾಗ ನಾವು ಚಂದ್ರಗ್ರಹಣವನ್ನು ನೋಡೋಣ. ಇದು ಸೂರ್ಯ ಯಾವತ್ತಿದ್ರು ತಟಸ್ಥವಾಗಿರ್ತಾನ್ರಿ. ಓಕೆ, ಇದು ಸೂರ್ಯ.
ಇದು ಭೂಮಿ, ಇದು ಚಂದ್ರ. ಇದು ಸೂರ್ಯಗ್ರಹಣ ಅಮಾವಾಸ್ಯ ದಿನ ಆಗುತ್ತದೆ, ಚಂದ್ರಗ್ರಹಣ ಹುಣ್ಣಿಮೆಯ ದಿನ ಆಗುತ್ತದೆ. ಹುಣ್ಣಿಮೆಯ ದಿನ ಹೆಂಗ್ರಿ, ಚಂದ್ರಮ ಫುಲ್ ಕಂಗೊಳಿಸುತ್ತಿರುತ್ತಾನೆ. ಆ ಟೈಮ್ ನಲ್ಲಿ ಭೂಮಿ ಸುತ್ತ ಹಾಕ್ತಿರ್ತಿದ್ರೆ, ಸೂರ್ಯನ ಸುತ್ತ ಹಾಕ್ಬೇಕಾದ್ರ ಸೂರ್ಯ ಭೂಮಿ ಮತ್ತು ಚಂದ್ರ ಭೂಮಿಯನ್ನು ಸುತ್ತ ಹಾಕ್ತಿರ್ತಿದ್ರಿ. ಇವು ಎಲ್ಲನೂ ಒಂದೇ ರೇಖೆಯಲ್ಲಿ ಬಂದಾಗ್ರಿ ಭೂಮಿಯ ನೆರಳು ಅಂದ್ರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳದಂತೆ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತೈತ್ರಿ. ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತೈತಿ. ಆವಾಗ ಇಲ್ಲಿ ಭೂಮಿಯ ಮೇಲಿದ್ದ ಜನರಿಗೆ ಚಂದ್ರ ಫುಲ್ ಕಾಣಿಸಂಗಿಲ್ರಿ. ಫುಲ್ ಕಾಣಿಸಂಗಿಲ್ಲ, ಅರ್ಧ ಕಾಣಿಸೋದು, ಮತ್ತ ಕೆಲವೊಂದ್ಸರಿ ಪೂರ್ತಿನ ಕಣ್ಮರೆ ಆಗೋದು, ಈ ತರ ಆಗ್ಬಿಡ್ತದೆ. ಅವಾಗ ಫುಲ್ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರಗ್ರಹಣ ಉಂಟಾಗುತ್ತದೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಅತ್ಯಂತ ಸುಲಭವಾದ ಪ್ರಶ್ನೆ ಇದು. ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಓಕೆ, ಆಪ್ಷನ್ ಎ ನಂದಿ ಬೆಟ್ಟ, ಆಪ್ಷನ್ ಬಿ ಮುಳ್ಳಯ್ಯನಗಿರಿ, ಆಪ್ಷನ್ ಸಿ ಪುಷ್ಪಗಿರಿ, ಆಪ್ಷನ್ ಡಿ ಚಾಮುಂಡಿ ಬೆಟ್ಟ. ಸರಿಯಾದ ಉತ್ತರ ನಿಮ್ಗೆ ಗೊತ್ತಂದ್ರೆ ನೀವು ಕಮೆಂಟ್ ಮಾಡ್ರಿ. ಇವೆಲ್ಲ ಈಸಿ ಕ್ವಶನ್ಸ್, ನೀವೆಲ್ಲ ಕಮೆಂಟ್ ಮಾಡ್ಬೇಕು. ಸರಳವಾದ ಪ್ರಶ್ನೆಗಳು. ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ. ನಮ್ ಟೈಪಿಸ್ಟ್ ಇದನ್ನ ಗ್ರೀನ್ ಕಲರ್ ಮಾಡಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಮುಳ್ಳಯ್ಯನಗಿರಿಯು ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರವಾಗಿದೆ. ಆಗಲೇ ನಾವು ಏನ್ ನೋಡಿದ್ವಿ, ಮೌಂಟ್ ಎವರೆಸ್ಟ್. ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಹಾಗೆ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಇದು ಚಿಕ್ಕಮಗಳೂರು ಅಲ್ಲ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಮತ್ತು ಇದು 1930 ಮೀಟರ್ ಎತ್ತರವನ್ನು ಹೊಂದಿದೆ. ಹಾಗೆ ಕ್ವಿಕ್ ಆಗಿ ನೋಡೋಣ ನಾವು ಇವತ್ತನ್ನ. ಭಾರತದ ಅತಿ ಎತ್ತರವಾದ ಶಿಖರ K2. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ನೀಲಗಿರಿ ಬೆಟ್ಟಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಇದು ನಮ್ ಭಾರತ ಅಂತ ತಿಳ್ಕೊಳ್ಳೋಣ. ಈ ತರ ಇದೆಲ್ಲ ಕೋಸ್ಟಲ್ ಏರಿಯಾ. ಇಲ್ಲಿ ಅರಬ್ಬಿ ಸಮುದ್ರ, ಇಲ್ಲಿ ಬಂಗಾಳ ಕೊಲ್ಲಿ, ಇಲ್ಲಿ ಹಿಂದೂ ಮಹಾಸಾಗರ. ಓಕೆ, ಇಲ್ಲಿ ಇದು ಪೂರ್ವ, ಇದು ಪಶ್ಚಿಮ. ಇಲ್ಲಿ ಪಶ್ಚಿಮ ಘಟ್ಟಗಳು. ಇವೇನ್ರಿ ಪಶ್ಚಿಮ ಘಟ್ಟಗಳು, ಇವು ಪೂರ್ವ ಘಟ್ಟಗಳು. ಇವು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಯಾವ ಜಾಗದಲ್ಲಿ ಬಂದು ಸಂಧಿಸುತ್ತವೆಯೋ, ಇವೆರಡು ಬಂದು ಎಲ್ಲಿ ಕೂಡ್ತಾ ನೋಡ್ರಿ, ಅದ ನೀಲಗಿರಿ ಬೆಟ್ಟಗಳು. ಇಲ್ಲಿ ಕಂಡು ಬರುವ ಬೆಟ್ಟಗಳು ನೀಲಗಿರಿ ಬೆಟ್ಟಗಳು. ಈ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಎಂದರೆ ಇದು ದೊಡ್ಡ ಬೆಟ್ಟ. ಇದು 2021 PC ಕ್ವಶನ್ ಆಗಿತ್ತು ಅನ್ಸುತ್ತೆ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ದಕ್ಷಿಣ ಭಾರತದಲ್ಲಿಯೇ ಅತಿ ಎತ್ತರವಾದ ಶಿಖರ ಯಾವುದು? ಇಲ್ಲಿ ನಾವು ಈಗ ದಕ್ಷಿಣ ಭಾರತದ ಡ್ರಾಯಿಂಗ್ ಮಾಡಿದೆ ಅಂತ ನಾನು. ಇದು ದಕ್ಷಿಣ ಭಾರತ, ಇಲ್ಲಿ ಮೇಲ್ಗಡೆ ಉತ್ತರ ಭಾರತ ಐತಿ. ಈ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಎಂದ್ರೆ ಅನೈಮುಡಿ. ಮತ್ತು ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಈ ಪೂರ್ವ ಘಟ್ಟಗಳು ಆಗಲೇ ತೋರಿಸಿನ್ರಿ ನಾರಿ. ಪೂರ್ವ ಘಟ್ಟಗಳು ಇಲ್ಲಿ ಏನಿದೆ ನೋಡ್ರಿ, ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಆರಂಕೊಂಡ ಶಿಖರ. ಇದು ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ. ಸಾತ್ಪುರ್ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಶಿಖರ ದುರ್ಗಾರ್ ಶಿಖರ. ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಶಿಖರ ಅಮರಕಂಟಕ. ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಗುರು ಶಿಖರ. ಇದನ್ನು ಮಡಿಕೆ ಪರ್ವತಗಳು ಅಂತ ಸಹ ಕರೀತಾರೆ. ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇನ್ರಿ ನಾನು. ಮುಂದಿನ ಪ್ರಶ್ನೆ ಹೋಗೋಣ್ರಿ. ಓಕೆ, ಆಲಮಟ್ಟಿ ಅಣೆಕಟ್ಟು ಡ್ಯಾಶ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಓಕೆ, 7ನೇ ಪ್ರಶ್ನೆ. ಆಲಮಟ್ಟಿ ಅಣೆಕಟ್ಟನ್ನು ಡ್ಯಾಶ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಉತ್ತರ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಮಾಡ್ರಿ. ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಕಾವೇರಿ. ಸರಿಯಾದ ಉತ್ತರ ಕೃಷ್ಣ. ಅಣೆಕಟ್ಟುಗಳು ನಮ್ಮ ರೈತರ ನಾಡಿ ಬಡ್ತ ಅಂದ್ರೆ ತಪ್ಪಾಗಂಗಿಲ್ರಿ. ಅತಿ ಹೆಚ್ಚಾಗಿ ನೀರಿನ ಸವಲತ್ತುಗಳನ್ನು ಕೊಡೋದ ಅಣೆಕಟ್ಟುಗಳು. ನಮ್ಮ ರೈತರ ಉತ್ತರ ಕರ್ನಾಟಕದ ಅತಿ ಹೆಚ್ಚಿನ ಜನ ಕೃಷಿಗೆ ಅವಲಂಬನೆ. ಎಲ್ಲ ನಮ್ಮ ಕರ್ನಾಟಕ ಅಂದ್ರೆ ಭಾರತನೇ ಕೃಷಿಗೆ ಅವಲಂಬಿತವಾದ ದೇಶ ಅಂತ ಹೇಳಿದ್ರಿ. ಅದರಲ್ಲೂ ಉತ್ತರ ಕರ್ನಾಟಕ ಏನೈತ್ರಿ, ಆಲಮಟ್ಟಿ ಜಲಾಶಯದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಕೃಷ್ಣಾ ನದಿಯಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಪೂರೈಸಿಕೊಂಡು ಕೃಷಿ ಉತ್ಪಾದನೆ ಮಾಡ್ತಾರೆ ನಮ್ಮ ಕನ್ನಡಿಗರು. ಆಲಮಟ್ಟಿ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ವಿಜಯಪುರ ಜಿಲ್ಲೆಯ
ಬಸವನ ಬಾಗೇವಾಡಿ ತಾಲೂಕಿನ ಆಲ್ಮಟ್ಟಿ ಅಣೆಕಟ್ಟಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಂದು ಸಹ ಕರೆಯುತ್ತಾರೆ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎನ್ನಲಾಗುತ್ತದೆ. ನೋಡ್ರಿ ಇಲ್ಲಿ ಕ್ವಶನ್ ಎಷ್ಟು ಕವರ್ ಆಗ್ತದೆ ನೋಡ್ರಿ. ಆಲ್ಮಟ್ಟಿ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಕೃಷ್ಣಾ ನದಿ. ಆಲ್ಮಟ್ಟಿ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ವಿಜಯಪುರ ಜಿಲ್ಲೆ. ಆಲ್ಮಟ್ಟಿ ಅಣೆಕಟ್ಟಿಗೆ ಮತ್ತೊಂದು ಹೆಸರು ಕೃಷ್ಣಾ ಮೇಲ್ದಂಡೆ. ಆಲ್ಮಟ್ಟಿ ಅಣೆಕಟ್ಟಿಗೆ ಮತ್ತೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ, ಇದು ಫುಲ್ ಇಂಪಾರ್ಟೆಂಟ್ ರೀ, ಇದು ಆಲ್ರೆಡಿ PC ಕ್ವಶನ್. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಹೇಳ್ರಿ ಅತಿ ದೊಡ್ಡದಾಗಿ ಹೆಸರನ್ನ ಬರ್ದಾರ್ರಿ ಇಲ್ಲಿ. ಆಲ್ಮಟ್ಟಿ ಅಣೆಕಟ್ಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಫುಲ್ ದೊಡ್ಡದಾಗಿ ಹೆಸರು ಬರ್ತಾರು. ಆದ್ರಿಂದ ಇದು ಫೇಮಸ್ ರೀ, ದೊಡ್ಡ ದೊಡ್ಡ ಹೆಸರು ಬರ್ದಾರ್ರಿ, ಅದ ಫೇಮಸ್ ಇಲ್ಲಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹಂಪಿಯು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ತುಂಗಭದ್ರಾ, ಆಪ್ಷನ್ ಬಿ ಮಲಪ್ರಭಾ, ಆಪ್ಷನ್ ಸಿ ಘಟಪ್ರಭಾ, ಆಪ್ಷನ್ ಡಿ ಭೀಮಾ. ಸರಿಯಾದ ಉತ್ತರ ನೋಡೋಣ್ರಿ. ಸರಿಯಾದ ಉತ್ತರ ತುಂಗಭದ್ರಾ. ಇದು ಕೃಷ್ಣಾ ನದಿಯ ಉಪನದಿ. ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು, ಇವೆಲ್ಲಾನು ಮೋಸ್ಟ್ ಇಂಪಾರ್ಟೆಂಟ್ ರೀ. ನದಿಗಳು ಅಂತ ಒಂದು ಸ್ಪೆಷಲ್ ಚಾಪ್ಟರ್ ಐತ್ರಿ, ಅದನ್ನೆಲ್ಲ ಓದ್ಕೋಬೇಕ್ರಿ. ಮುಂದಿನ ದಿನಗಳಲ್ಲಿ ನಾವು ವಿಡಿಯೋ ಮಾಡಕ್ ಟ್ರೈ ಮಾಡ್ತೇವ್ರಿ ಎಲ್ಲಾನು. ನೋಡ್ರಿ, ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ, ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ ತುಂಗಭದ್ರಾ ನದಿಯ ದಡದ ಮೇಲಿದೆ. ಕೃಷ್ಣಾ ನದಿಯ, ನೋಡ್ರಿ ಆಗಲೇ ಹೇಳಿದ ಕೃಷ್ಣಾ ನದಿಯ ಉಪನದಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ನೋಡ್ರಿ ಆಗಲೇ ನಾವು ಆಲಮಟ್ಟಿ ಜಲಾಶಯದ ಬಗ್ಗೆ ನೋಡ್ಕೊಂಡ್ರಿ. ಇದ್ರಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಅಣೆಕಟ್ಟನ್ನ ತುಂಗಭದ್ರಾ ನದಿಗೆ ನಿರ್ಮಿಸಿದ್ದಾರೆ. ಇದಕ್ಕೆ ಪಂಪಸಾಗರ ಜಲಾಶಯ ಎಂದು ಎನ್ನಲಾಗುತ್ತದೆ. ಕರ್ನಾಟಕದ ದೊಡ್ಡ ಯೋಜನೆಯಾದ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ. ಈಗ ಅಂತ ಹೇಳ್ತೇನ್ರಿ, ಈಗ ಇದ ನಮ್ ಕೃಷ್ಣಾ ನದಿ ಹಿಂಗ್ ಹರ್ಕೋತ್ ಬರೈತ್ರಿ, ಇಲ್ಲಿ ನಮ್ ಕರ್ನಾಟಕ ಐತೆ ಅಂತ ತಿಳ್ಕೊರಿ. ಇಲ್ಲಿ ಮಹಾರಾಷ್ಟ್ರ, ಇದು ಮಹಾರಾಷ್ಟ್ರ, ಇದು ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಿಂದ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ತುಂಗಭದ್ರಾ ನದಿಯು ಹಿಂಗ್ ಬಂದ್ರಿ ಇಲ್ಲಿ ಕೃಷ್ಣಾ ನದಿಗೆ ಸೇರಿ, ಇಲ್ಲಿ ನೋಡ್ರಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ತುಂಗಭದ್ರಾ ನದಿಯ ದಡದ ಮೇಲೆ, ಹಂಪಿ ತುಂಗಭದ್ರಾ ನದಿಯ ದಡದ ಮೇಲಿದೆ. ಇಲ್ಲಿ ನೋಡ್ರಿ, ಓಕೆ, ಇಲ್ಲಿ ಕೃಷ್ಣಾ ನದಿಯ ಉಪನದಿಯಾಗಿದೆ. ಉಪನದಿ ಅಂದ್ರ ಒಂದ್ ಮೇನ್ ನದಿ ಇರ್ತೈತ್ರಿ, ಅದಕ್ಕೆ ಮತ್ತೊಂದ್ ನದಿ ಬಂದ್ ಸೇರ್ಕೋತಂದ್ರ ಇದು ಉಪನದಿ ರೀ. ಇದು ಮುಂದೆ ಕೃಷ್ಣಾ ಅಂತಾನೆ ಕರೆಯಕ್ ಚಾಲು ಮಾಡ್ತಾರೆ, ತುಂಗಭದ್ರಾ ಅಂತ ಹಂಗಿಲ್ರಿ. ಮುಂದೋದ್ಮೇಲೆ ಒಂದ್ ಸರಿ ತುಂಗಭದ್ರಾ ಬಂದ್ ಕೃಷ್ಣಾ ನದಿ ಅಂತ ದೊಡ್ಡ ನದಿಗೆ ಬಂದ್ ಸೇರ್ಕೊಂಡ್ಬಿಡ್ತಂತ ತಿಳ್ಕೊರಿ. ಮುಂದೋದ್ಮೇಲೆ ಕೃಷ್ಣಾ ಅಂತಾನೆ ಹೆಸರು ಇರ್ತೈತಿ, ಅದಕ್ಕೆ ತುಂಗಭದ್ರಾ ಹೆಸರು ಇಲ್ಲೇ ಎಂಡ್ ಆಗಿಬಿಡ್ತೈತಿ. ಈ ಪ್ರದೇಶ ಏನೈತಿ ನೋಡ್ರಿ, ಇದನ್ನ ದೋ ಅಬ್ ಪ್ರದೇಶ ಅಂತ ಹೇಳಿ ಕರೀತಾರೆ. ದೋ ಅಬ್ ಪ್ರದೇಶ ಅಂದ್ರೆ ಈ ತುಂಗಭದ್ರಾ ನದಿ, ಈ ಕೃಷ್ಣಾ ನದಿ ಅತ್ಯಂತ ಫಲವತ್ತಾದ ಮಣ್ಣು ಅಂದ್ರೆ ಯಾವುದು? ಮೆಕ್ಕಲು ಮಣ್ಣುಗಳ ಬಗ್ಗೆನೂ ಮುಂದಿನ ದಿನಮಾನಗಳಲ್ಲಿ ನಾವು ವಿಡಿಯೋ ಮಾಡಿ ಕೊಡ್ತೇವ್ರಿ ನಿಮ್ಗ. ಮಣ್ಣುಗಳ ಬಗ್ಗೆನೂ ಅಧ್ಯಯನ ಮಾಡ್ಬೇಕ್ರಿ. ಮಣ್ಣುಗಳ ಬಗ್ಗೆ ಎಲ್ಲಾನು ಮಣ್ಣುಗಳು ತಿಳ್ಕೊಬೇಕು. ಯಾವ ಮಣ್ಣಲ್ಲಿ ಯಾವ ಬೆಳೆ ಮಾಡ್ಬೇಕು. ಕಪ್ಪು ಮಣ್ಣು ಅತಿ ಹೆಚ್ಚು ಹತ್ತಿಯನ್ನ ಬೆಳೆಯುವಂತ ಮಣ್ಣು. ಯಾಕೆ ಹತ್ತಿ ಕಪ್ಪು ಮಣ್ಣಾಗ ಬೆಳಿಬೇಕ್ರಿ? ಅದ್ ಹೆಂಗ್ರಿ? ಬೇಸಿಗೆನ್ಯಾಗ ಬಿರುಕು ಬಿಡ್ತೈತ್ರಿ, ನೀರ್ ಬಿಟ್ಟು ಅಂದ್ರ ಉಬ್ಬತೈತ್ರಿ. ಈ ತರ ಮಣ್ಣುಗಳ ಬಗ್ಗೆನೂ ಮುಂದಿನ ದಿನಮಾನಗಳಲ್ಲಿ ನಾನು ವಿಡಿಯೋ ಮಾಡಿ ಕೊಡಕ್ಕೆ ಟ್ರೈ ಮಾಡ್ತೀವಿ. ಇದು ಅತ್ಯಂತ ಫಲವತ್ತಾದ ಮಣ್ಣು ಶೇಖರಣೆ ಆಗಿರ್ತೈತ್ರಿ. ಈ ಜಾಗದಲ್ಲಿ ಅತ್ಯಂತ ಹೆಚ್ಚು ಫಲವತ್ತಾದ ಮಣ್ಣು ಮೆಕ್ಕಲು ಮಣ್ಣು, ಆ ಮಣ್ಣು ಇಲ್ಲಿ ಶೇಖರಣೆ ಆಗಿರುತ್ತೆ. ಈ ದೋ ಅಬ್ ಪ್ರದೇಶಕ್ಕೋಸ್ಕರ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ನಡುವೆ ಯುದ್ಧ ಆಗಿ ಈ ದೋ ಅಬ್ ಪ್ರದೇಶದಿಂದ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು ಅಂತ ಹೇಳ್ತಾರ್ರಿ. ಅದಕ್ಕೂ ಒಂದು ಬಹುಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ದೋ ಅಬ್ ಪ್ರದೇಶದಿಂದ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯ ಯುದ್ಧ ಆಯ್ತ್ರಿ, ಅವಾಗ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. ಇದು ಕ್ಲಿಯರ್ ಆಗಿ ಅರ್ಥ ಆಗಿತ್ತು ಅಂತ ಅನ್ಕೋತೇನ್ರಿ. ಮುಂದಿನ ವಿಡಿಯೋ ನೋಡೋಣ್ರಿ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಇದು ಲಾಸ್ಟ್ ಕಿಂತ ಇನ್ನೊಂದಿತ್ರಿ ಲಾಸ್ಟ್. ಸೂರ್ಯನ ಸುತ್ತ ಒಟ್ಟು ಎಷ್ಟು ಗ್ರಹಗಳು ಸುತ್ತುತ್ತವೆ? ಆಗಲೇ ನಾನು ಸೂರ್ಯಗ್ರಹಣ ಚಂದ್ರಗ್ರಹಣ ಹೇಳಿನ್ರಿ. ಇದು ಸೌರಮಂಡಲ ಅಂತೇಳಿ ಸ್ಪೆಷಲ್ ಚಾಪ್ಟರ್ ವೈಸ್ ಮಾಡ್ತೇನೆ ನೋಡ್ರಿ. ಆಗಿನ ಟೈಮ್ನಾಗ ಇದನ್ನೆಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಎಷ್ಟು ಸುತ್ತುತ್ತವೆ ಅಷ್ಟು ನೋಡೋಣ್ರಿ.
ಎ 7, ಬಿ 9, ಸಿ 8, ಡಿ 11. ಸರಿಯಾದ ಉತ್ತರ ಪ್ರಸ್ತುತವಾಗಿ ಸೂರ್ಯ ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಇವುಗಳಲ್ಲಿ ಮೊದಲ 4 ಗ್ರಹಗಳು ಬುಧ, ಶುಕ್ರ, ಭೂಮಿ, ಮಂಗಳ. 1 ಸೆಕೆಂಡ್, ಇಲ್ಲಿ ಡಯಾಗ್ರಾಮ್ ತೆಗಿತೇನ್ರಿ ನಾನು. ಇದು ಸೂರ್ಯ. ಆಗಲೇ ಹೇಳಿದ್ರೆ ನಾ ಸೂರ್ಯ ಸ್ಥಿರವಾಗಿರುತ್ತಾನೆ. ಇಲ್ಲಿ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ಗ್ರಹ ಬುಧ ಗ್ರಹ. ಇದೊಂದು ಕ್ವಶನ್ ಆಗ್ಬೋದ್ರಿ. ಫುಲ್ ಬ್ಲಾಕ್ ಆಗಿ ಬಿಟ್ಟಿದ್ರ, ಯಾಕಂದ್ರೆ ನಮಗ ಈಗ ಬೇಸಿಗೆ ದಿನಮಾನದಾಗ ನಾವು 40°C ಹೋದ್ರೆ ನಾವು ಎಸಿ ಹಾಕೊಂಡು ಮನ್ಯಾಗ ಕುಂತೀವ್ರಿ. ಅಂತದ್ರಲ್ಲಿ ಸೂರ್ಯನಿಗೆ ಅತ್ಯಂತ ಸಮೀಪ ಇರುವ ಗ್ರಹನ ಭೂಮಿ, ಇದು ಬುಧ ಅತ್ಯಂತ ಸಮೀಪ ಐತ್ರಿ. ಅದಕ್ಕೆ ಇದು ಫುಲ್ ಸುಟ್ಟು ಕರ್ಕಲಾಗಿ ಬಿಟ್ಟಿರ್ತೀರಿ ಆಲ್ರೆಡಿ. ಆಮೇಲೆ ನೆಕ್ಸ್ಟ್ ಕಂಡು ಬರೋದು ಶುಕ್ರ, ಇದು ಕೆಂಪು ಗ್ರಹ. ಆಮೇಲೆ ಭೂಮಿ, ಮಂಗಳ. ಇವು ಆಂತರಿಕ ಗ್ರಹಗಳು. ಹಿಂಗೊಂದ್ ರೇಷೆ ಹೇಳಿದ್ರಿ, ಆಂತರಿಕ ಗ್ರಹಗಳು ಅಂತೇಳಿ ಇವತ್ತನ್ನ ನಾವು ಕರಿತೇವ್ರಿ. ಆಂತರಿಕ ಗ್ರಹಗಳು. ಜೀವಿಗಳು ವಾಸಿಸುವ ಏಕೈಕ ಗ್ರಹ ಭೂಮಿ. ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ಗ್ರಹ ಬುಧ ಗ್ರಹ. 2ನೇ ಗ್ರಹ ಶುಕ್ರ, 3ನೇದು ಭೂಮಿ, 4ನೇದು ಮಂಗಳ ಗ್ರಹ. ಮಿಷನ್ ಮಂಗಳ ಮೂವಿ ನೋಡಿದ್ರೆ ನಿಮಗೆ ಮಂಗಳ ಗ್ರಹ ಅಧ್ಯಯನದ ಬಗ್ಗೆ ಕಳಿಸಿರೋ ಉಪಗ್ರಹಗಳನ್ನೆಲ್ಲ ನೀವು ನೋಡಬಹುದು. ನೋಡ್ರಿ ಅವತ್ತನ್ನ. ಆಮೇಲೆ ನೆಕ್ಸ್ಟ್ ಕಂಡು ಬರೋದು 5ನೇ ಗ್ರಹ ಗುರು ಗ್ರಹ, ಶನಿ, ಯುರೇನಸ್, ನೆಪ್ಚೂನ್. ಸೌರಮಂಡಲದಲ್ಲಿಯೇ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ನೋಡ್ರಿ. ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಈ ಗುರುಗ್ರಹ, ಶನಿ ಗ್ರಹ, ಯುರೇನಸ್ ಮತ್ತು ನೆಪ್ಚೂನ್ ಇವು ಬಾಹ್ಯ ಗ್ರಹ ಅಂತೇಳಿ ನಾವು ಇವತ್ತನ್ನ ಕರಿತೇವ್ರಿ. ಇವು 4 ಬಾಹ್ಯ ಗ್ರಹಗಳು, ಇವು ಆಂತರಿಕ ಗ್ರಹಗಳು. ಇದು ಸೂರ್ಯ ಸ್ಥಿರವಾಗಿರುತ್ತೆ. ಎಲ್ಲಾ ಗ್ರಹಗಳು ಸೂರ್ಯನನ್ನ ಸುತ್ತ ಹಾಕ್ತಾವ್ರಿ. ಓಕೆ, ಈ ತರ ಸೂರ್ಯನನ್ನ ಸುತ್ತ ಹಾಕ್ತಾವ. ಅರ್ಥ ಆಗೈತೆ ಅಂತ ಅನ್ಕೋತೇನ್ರಿ. ನೆಕ್ಸ್ಟ್ ವಿಡಿಯೋ ನೋಡೋಣ್ರಿ. ಓಕೆ, 10ನೇ ಪ್ರಶ್ನೆ, ಇದು ಲಾಸ್ಟ್ ಪ್ರಶ್ನೆ ರೀ. ಡೈಲಿ 10 ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ್ರಿ. ಹಿಂಗ್ರಿ ಒಮ್ಮೆದೊಮ್ಮೆ ಫುಲ್ ಬಹಳ ಕಲ್ತು ಬಿಡ್ತೀವಿ. ದಿನ ಒಂದ್ 100 ಪೇಜಸ್ ಓದ್ತೀವಿ, ಬೇಡ. ಒಂದ್ 10 ಪೇಜ್ ಓದಿದ್ರು ಪರ್ಫೆಕ್ಟ್ ಆಗಿ ಓದ್ಬೇಕ್ರಿ. 100 ಪೇಜ್ ಓದಿ 1 ಪೇಜ್ನು ಅರ್ಥ ಆಗ್ಲಿಲ್ಲ ಅಂದ್ರೆ ತಗೊಂಡ್ ಏನ್ ಮಾಡೋದ್ರಿ? 10 ಪೇಜ್ ಓದಿದ್ರು ಪರ್ಫೆಕ್ಟ್ ಆಗಿ ಓದ್ಬೇಕ್ರಿ. ಆ 10 ಪೇಜ್ ಅಲ್ಲಿ ಯಾವ್ದು ಕ್ವಶನ್ ಬರ್ಲಪ್ಪ, ಯಾವ್ದು ಬೇಕಾದ್ ಕೇಳಕ ಅವನು 10 ಪೇಜ್ ಅಲ್ಲಿರೋ ಒಂದು ಕ್ವಶನ್ ನಾನು ಮಿಸ್ ಮಾಡೋದೇ ಇಲ್ಲ ಅಂತ ನೀವು ರೆಡಿ ಇರ್ಬೇಕು. ಆ ತರ ಓದ್ತಾ ಇರ್ಬೇಕು ನೋಡ್ರಿ. ಲಾಸ್ಟ್ ಕ್ವಶನ್ ಇದು. ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತದೆ? ಈಗ ಇವು ರಾಜ್ಯಗಳಂತ ಅನ್ಕೊಳ್ರಿ. ಈ ತರ ಇದು ಮಹಾರಾಷ್ಟ್ರ, ಇದು ಕರ್ನಾಟಕ, ಆಮೇಲೆ ಇದು ಕೇರಳ, ಇದು ಆಂಧ್ರ ಪ್ರದೇಶ್, ಇದು ತಮಿಳುನಾಡು, ಇದು ಆಂಧ್ರ ಪ್ರದೇಶ್, ಇದು ತೆಲಂಗಾಣ, ಇದು ಗೋವಾ. ಓಕೆ, ಗೋವಾ ನೋಡ್ರಿ. ಎಲ್ಲರೂ ಈ ಸಲ ಪೊಲೀಸ್ ಆದ್ಮೇಲೆ ಒಂದು ಟೂರ್ ಹೋಗಿ ಬರೋಣ್ರಿ ಗೋವಾಕ. ನಮ್ಮನ್ನ ಪೊಲೀಸ್ ಆದ್ಮೇಲೆ ಮರ್ಯಾಕ್ ಹೋಗ್ಬೇಡ್ರಿ ನೀವು. ಗೋವಾಕ್ ಹೋಗೋಣ್ರಿ ಎಲ್ಲರೂ. ಆಮೇಲೆ ಇದು ಕರ್ನಾಟಕದ ಬೌಂಡ್ರಿ ಇರುತ್ತೆ ನೋಡ್ರಿ. ಇದು ಕರ್ನಾಟಕ ಇಂತಿಷ್ಟೇ ಅಂತ ಬೌಂಡ್ರಿ ಇರುತ್ತೆ. ಮಹಾರಾಷ್ಟ್ರಕ್ಕೂ ಇಂತಿಷ್ಟೇ ಅಂತ ಬೌಂಡ್ರಿ ಇರುತ್ತೆ. ಈಗ ನೀವು ರಣವಿಕ್ರಮ ಈಗ ಪೊಲೀಸ್ ಮೋಟಿವೇಶನ್ ಏನ್ ಬೇಕಪ್ಪ? ನಾವು ಪೊಲೀಸ್ ಓದ್ಬೇಕಾದ್ರೆ ನಾವು ಏನ್ ಮೋಟಿವೇಶನ್ ಮಾಡ್ತೀವ್ರಿ? ನಾನ್ ಪೊಲೀಸ್ ಮೂವಿಗಳನ್ನ ಬಹಳ ನೋಡ್ತೇನ್ರಿ. ಅಲ್ತು ಫಾಲ್ತು ಮೂವಿ ನೋಡಂಗಿಲ್ರಿ, ಪೊಲೀಸ್ ಮೂವಿ ನೋಡೋದು. ಪೊಲೀಸ್ ಮೂವಿ ನೋಡಿದ್ಮೇಲೆ ಒಂದ್ ಸ್ವಲ್ಪ ನಮಗೂ ಉತ್ಸಾಹ ಬರುತ್ತದೆ. ಮತ್ತೊಂದ್ಸಲ ಓದ್ಬೇಕು ಹೆಂಗಾರು ಮಾಡಿ ಆಗ್ಬೇಕಪ್ಪ ಅಂತ ಉತ್ಸಾಹ ಬರ್ತೈತ್ರಿ. ಪೊಲೀಸ್ ಮೂವಿ ನೋಡ್ಬೇಕಾದ್ರೆ ಈಗ ರಣವಿಕ್ರಮ ಮೂವಿದ ಹಾಕಿರ್ತಾನ ನೋಡ್ರಿ, ಮಹಾರಾಷ್ಟ್ರ ಮುಕ್ತಾಯ ಒಂದ್ ಬೋರ್ಡ್ ಹಾಕಿರ್ತಾನ ನೋಡ್ರಿ. ಮಹಾರಾಷ್ಟ್ರ ಮುಕ್ತಾಯ, ಕರ್ನಾಟಕ ಪ್ರಾರಂಭ ಅಂತ ಒಂದ್ ಬೋರ್ಡ್ ಹಾಕಿರ್ತಾನ ನೋಡ್ರಿ. ಆ ತರ ಇವುಗಳ ರಾಜ್ಯಗಳಿಗೆ ಅವ್ರದೇ ಆದ ಗಡಿಗಳಿರ್ತಾವ್ರಿ. ಆ ತರ ನಮ್ ಭಾರತದ ಕೋಸ್ಟಲ್ ಏರಿಯಾ ರೀ, ಭಾರತದ ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆ. ಓಕೆ, ಭಾರತದ ಸಮುದ್ರದಲ್ಲಿ ಎಷ್ಟು ನಾಟಿಕಲ್ ಮೈಲುವರೆಗೆ ನಮ್ ಭಾರತದ್ದು ಎಷ್ಟು ಸಮುದ್ರ ಇದೆ? ಇಷ್ಟು ಸಮುದ್ರ ನಮ್ ಭಾರತದೇನಪಾ, ಇಷ್ಟು ಸಮುದ್ರ ನಮ್ ಭಾರತದೇನಪಾ, ಇಷ್ಟು ಸಮುದ್ರ ನಮ್ ಭಾರತದೇನಪಾ, ಇಲ್ಲಿ ಇಷ್ಟೇನಪಾ ಅದ್ ಹೆಂಗ್ ಅಳಿತಾರಪ್ಪ? ಕಿಲೋಮೀಟರ್ಗಳು ಅಳಿತಾರ, ಇನ್ ಮೀಟರ್ಕ ಏನ್ ಫೂಟ್ ಹಿಡ್ಕೊಂಡ್ ಹೋಗ್ತಾರ? ಹಂಗೆಲ್ಲ ಹೋಗಂಗಿಲ್ರಿ. ಇದು ಆಪ್ಷನ್ಸ್ ನೋಡೋಣ್ರಿ. ಫಸ್ಟ್ ಆಪ್ಷನ್ ಎ 6 ನಾಟಿಕಲ್ ಮೈಲು, ಆಪ್ಷನ್ ಬಿ 15 ನಾಟಿಕಲ್ ಮೈಲು, ಆಪ್ಷನ್ ಸಿ 10 ನಾಟಿಕಲ್ ಮೈಲು, ಆಪ್ಷನ್ ಡಿ 12 ನಾಟಿಕಲ್ ಮೈಲು. ಸರಿಯಾದ ಉತ್ತರ ಕಮೆಂಟ್ ಮಾಡಿ.
ಸರಿಯಾದ ಉತ್ತರ 12 ನಾಟಿಕಲ್ ಮೈಲಿ. ಸಮುದ್ರದ ಈಗೇನ್ರಿ ಕೋಸ್ಟಲ್ ಏರಿಯಾ ಐತಿ ನೋಡ್ರಿ, ನಮ್ಮ ಭಾರತದ ಕೋಸ್ಟಲ್ ಏರಿಯಾ, ಇದನ್ನ ನಾಟಿಕಲ್ ಮೈಲುಗಳಲ್ಲಿ ಅಳೆಯುತ್ತಾರೆ. ನಾಟಿಕಲ್ ಮೈಲುಗಳಲ್ಲಿ ಅಳೆಯುತ್ತಾರೆ. ಇದು 12 ನಾಟಿಕಲ್ ಮೈಲುಗಳವರೆಗೆ ನಮ್ಮ ಭಾರತದ. ಇಲ್ಲಿ ಏನ್ರಿ, ಇಲ್ಲಿಂದ ನಮ್ಮ ಕೋಸ್ಟಲ್ ಏರಿಯಾ, ಸಮುದ್ರ ತೀರ, ಭಾರತದ ಸಮುದ್ರ ತೀರ ಇಲ್ಲಿಂದ ಸ್ಟಾರ್ಟಿಂಗ್ ಇಲ್ಲಿ ಎಂಡ್ ಆಗ್ತೈತಿ ನೋಡ್ರಿ, ಇಷ್ಟು 12 ನಾಟಿಕಲ್ ಮೈಲುವರೆಗೆ ನಮ್ಮ ಭಾರತದ್ರಿದು. ಮೀನುಗಾರರು ಇಲ್ಲೇ ಹೋಗಿ ಸುಮ್ಮ ಬಂದ್ ಬಿಡ್ಬೇಕಾರೆ ವಾಪಸ್ ಮೀನ್ ಹಿಡ್ಕೊಳ್ಳೋದು, ಸುಮ್ ಬಂದ್ ಬಿಡೋದು. ಮತ್ ನಮ್ಮ ನೌಕಾಪಡೆಗಳು ಏನ್ರಿ ಇಲ್ಲೇ ಕಾರ್ಯಾಚರಣೆ ನಿರ್ವಹಿಸ್ತಿರ್ತಾವ್ರಿ. ಇಷ್ಟು 12 ನಾಟಿಕಲ್ ಮೈಲುಗಳಿಗೆ ಮೀನ್ ಹಿಡಿಯೋಣ ಏನ್ರ ಲಾಭಕತ್ತೇಳಿ ಈಚ ಕಡೆ ಹೋದಂತ ತಿಳ್ಕೊರಿ, ಈಚ ಕಡೆ ಪಾಕಿಸ್ತಾನದವ್ರು ಬಂದ ಒಳಗ್ ಹಾಕಿ ಬಿಡ್ತಾರೆ ಅವ್ರು. 12 ನಾಟಿಕಲ್ ಮೈಲುಗಳ ದಾಟಿ ಅವರು ಹೋಗಂಗಿಲ್ಲ, 12 ನಾಟಿಕಲ್ ಮೈಲುಗಳನ್ನ ದಾಟಿ ನಾವು ಹೋಗಂಗಿಲ್ಲ, ಅವರು ಬರಂಗಿಲ್ಲ ಅಷ್ಟೇ. 12 ನಾಟಿಕಲ್ ಮೈಲು ದಾಟಿ ನಾವು ಹೋಗೋದಿಲ್ಲ, ಹೋದಂದ್ರ ಅದು ಬೇರೆ ದೇಶದ ಸ್ವತ್ತಾಗಿರುತ್ತೆ. ಅದು ಆ ಸಮುದ್ರ ಬೇರೆ ದೇಶದ ಸ್ವತ್ತು, ಆ ಸಮುದ್ರದಲ್ಲಿರೋ ಎಲ್ಲಾ ಜಲಚರ ಪ್ರಾಣಿಗಳು ಆ ದೇಶದ ಸ್ವತ್ತಾಗಿರುತ್ತೆ. ಇದು 12 ನಾಟಿಕಲ್ ಮೈಲುವರೆಗೆ ನಮ್ಮ ಭಾರತದ ಕರಾವಳಿ ಸಮುದ್ರವನ್ನು 12 ನಾಟಿಕಲ್ ಮೈಲು ಹೊಂದಿದೆ. ಇಲ್ಲಿ ನೋಡ್ರಿ, ಸಮುದ್ರದ ದೂರವನ್ನು ಅಳೆಯಲು ನಾಟಿಕಲ್ ಬಳಕೆ ಮಾಡಲಾಗುತ್ತದೆ. ಇಲ್ಲಿ ನೋಡ್ರಿ, 12 ನಾಟಿಕಲ್, ನಮ್ಮ ಭಾರತದ್ದು 12 ನಾಟಿಕಲ್ ಬಳಕೆ ಮಾಡಲಾಗುತ್ತದೆ. ಒಂದು ನಾಟಿಕಲ್ ಎಂದರೆ 1.1000 ಅಲ್ರಿ ಮತ್ತಿದ 1.852 ಕಿಲೋಮೀಟರ್ ಅಂದ್ರೆ ಸ್ವಲ್ಪ ಕಡಿಮೆ 2 ಕಿಲೋಮೀಟರ್. ಒಂದು ನಾಟಿಕಲ್ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ 2 ಕಿಲೋಮೀಟರ್ಗೆ ಸಮವಾಗಿರುತ್ತದೆ. ಅಥವಾ ಅಡಿಗಳು ಬಹಳ ಇಂಪಾರ್ಟೆಂಟ್ ರೀ. ಕೆಲವೊಂದು PC ಹಿಂದ್ ಕ್ವಶನ್ಗಳು ನೋಡೇನ, 1 ಕಿಲೋಮೀಟರ್ ಅಂದ್ರೆ ಎಷ್ಟು ಅಡಿ, ಎಷ್ಟು ಫೂಟ, ಹಿಂಗೂ ಕೆಳಗ್ ಸ್ಟಾರ್ಟ್ ಮಾಡ್ತಾರೆ ಆಮೇಲ್ರಿ ಮುಂದೆ. ಅದೇನ್ ನೋಡೋಣ ಮುಂದೆ. ಇದು ಆಯ್ತ್ರಿ, ಇದು 1.852 ಕಿಲೋಮೀಟರ್, ಸ್ವಲ್ಪ ಕಡಿಮೆ 2 ಕಿಲೋಮೀಟರ್ ಆಯ್ತ್ರಿ. ಅಥವಾ 6076 ಅಡಿ ಸಮವಾಗಿದೆ. 12 ನಾಟಿಕಲ್ ಮೈಲು ಆಯ್ತ್ರಿ. 12 ನಾಟಿಕಲ್ ಸಮುದ್ರ ತೀರ, 12 ನಾಟಿಕಲ್ ಮೈಲು, 12 ನಾಟಿಕಲ್ ಮೈಲುವರೆಗೆ ಭಾರತದ ಸಮುದ್ರ ತೀರ ಹೊಂದಿತ್ರಿ. ಈ ಸಮುದ್ರದ, ಇದು ಮತ್ತೊಂದು ಪಾಯಿಂಟ್ ಹೇಳ್ಕೊಡ್ತೇನ್ರಿ ನಿಮ್ಗ. ಸಮುದ್ರದಲ್ಲಿ ಆಳವಾಗಿ, ಈಗ ಟೈಟಾನಿಕ್ ಶಿಪ್, ದೊಡ್ಡದಾದ ಟೈಟಾನಿಕ್ ಶಿಪ್ ಸಮುದ್ರದಲ್ಲಿ ಮುಳುಗೈತ್ರಿ. ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಸೋನಾರ್ ಎಂಬ ಒಂದು ವಸ್ತುವಿನ ಮೂಲಕ, ಅಥವಾ ಡಿಟೆಕ್ಟಿವ್ ಮಿಷನ್ ಅಂತ ಹೇಳ್ಬೋದು ನಾವು ಸೋನಾರ್ ಅನ್ನ. ಈ ಸೋನಾರ್ ಹಿಂಗೈತಿ ತಿಳ್ಕೊರಿ, ಸೋನಾರ್ ಮಿಷನ್. ಇದೆಲ್ಲ ಸಮುದ್ರ, ಇದು ಸಮುದ್ರ ಇದು ಒಳಗಡೆ ಇದು ಬೋಟ್ ಇದೆ, ಟೈಟಾನಿಕ್ ಬೋಟ್ ಅಂತಾನೆ ತಿಳ್ಕೊರಿ ಇದನ್ನ. ಓಕೆ, ಈ ತರ ಐತೆ ಟೈಟಾನಿಕ್ ಬೋಟ್. ಇದು ಇಲ್ಲಿ ಕಟ್ಟಾಗಿ ಮುಳುಗಿಬಿಟ್ಟಿದ್ರಿ, ಇದು ಕಟ್ಟಾಗಿ ಮುಳುಗಿಬಿಟ್ಟಿದ್ದಿ. ಸೋನಾರ್ನ ಇಲ್ಲಿ ಮೇಲಿಂದ ಸೋನಾರ್ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್, ಇಲ್ಲಿಂದ ಸೌಂಡ್ ಬಿಡ್ತಾರ. ಈ ಸೌಂಡ್ಗಳಿಂದ ಕೆಳಗಡೆ ಹೋಗಿ ಸಮುದ್ರದ ಆಳದಲ್ಲಿರುವ ಈ ವಸ್ತು ಹಿಂಗ್ ಬಡಿತೈತ್ರಿ, ಮತ್ತು ವಾಪಸ್ ಬರ್ತೈತ್ರಿ. ಈ ವಾಪಸ್ ಬಂದ ಟೈಮಿಂಗ್ ಏನಿರ್ತೈತಿ ನೋಡ್ರಿ, ಅದ್ರ ಮ್ಯಾಗ ಎಷ್ಟು ಆಳದಲ್ಲಿ, ಎಷ್ಟ ಆಳ ಅಂದ್ರೆ ಒಂದು 20 ಅಡಿ ಐತೇನಪ್ಪ, 30 ಅಡಿ ಐತೇನಪ್ಪ, 40 ಅಡಿ ಐತೇನಪ್ಪ ಅಂತ ಈ ಸೌಂಡ್ ಎಷ್ಟು ಸೆಕೆಂಡ್ಗಳಲ್ಲಿ ಹೋಗಿ ಬರುತ್ತೋ ಅದರ ಮೇಲೆ ವಿಜ್ಞಾನಿಗಳು ಎಷ್ಟು ಆಳದಲ್ಲಿ ಒಂದು ವಸ್ತು ಮುಳುಗಿದೆ ಅಂತೇಳಿ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಸೋನಾರ್ ಮೇಲೆ ಇದನ್ನ ಕಂಡು ಹಿಡಿತಾರೆ. ಇದಿಷ್ಟು ಇಂದಿನ ತರಗತಿ. 10 ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡಿದ್ರಿ. ಯಾರ್ಯಾರೆಲ್ಲ ಬಡವರು ಇದೀರಿ, ಧಾರವಾಡದಲ್ಲಿ ಹೋಗಿ ಓದಕ್ ಆಗತ್ತಿಲ್ಲ, ಅವ್ರ ಮನೇಲಿ ಕುತ್ಕೊಂಡು ಓದ್ರಿ, ಬಿಡಬೇಡ್ರಿ, ನೋಟಿಫಿಕೇಶನ್ ಆಗ್ತಾವು. ಧಾರವಾಡದಲ್ಲಿ ಯಾರು ಕುತ್ಕೊಂಡು ಓದತ್ತೀರಿ ಅವರು ಒಟ್ಟ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಮನೆಯಲ್ಲಿರೋ ಅಪ್ಪ ಅಮ್ಮನ ನೆನಪು ಮಾಡ್ಕೊಳ್ರಿ, ಬಡತನವನ್ನ ನೆನಪು ಮಾಡ್ಕೊಳ್ರಿ. ಬಡತನ ನಿರ್ಮೂಲನೆ ಆಗ್ಬೇಕು. ನಮ್ಮ ಬಡ ಮಕ್ಕಳದೆಲ್ಲ ಬಡತನ ನಿರ್ಮೂಲನೆ ಆಗ್ಬೇಕು. ಅದಕ್ಕ ನೀವು ಇಟ್ಟಿರೋ ಹೆಜ್ಜೆ ಕರೆಕ್ಟ್ ಆಗೈತ್ರಿ. ಗೌರ್ಮೆಂಟ್ ಜಾಬ್ ಹಿಡಿದ್ರಂದ್ರ ಬಡತನ ನಿರ್ಮೂಲನೆ ಆಗ್ತೈತಿ. ಎಲ್ಲಾ ನಿಮ್ಮ ಅಪ್ಪ ಅಮ್ಮ ಎಲ್ಲ ಒಂದು ಊರಾಗ ತಲೆ ಎತ್ತಿ ನಡೆಯುವಂತ ದಿನ ಬಂದೇ ಬರ್ತೈತ್ರಿ. ನಾವಿದೇವ್ ನಿಮ್ಮಿಂದ. ನೀವು ಸತತ ಪ್ರಯತ್ನ ಮಾಡೋದನ್ನ ಬಿಡಾಕ್ ಹೋಗ್ಬೇಡ್ರಿ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ಫ್ಯೂಚರ್ ಲೀಡರ್ಸ್ ಕರಿಯರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತಂತೇಳಿ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಹಂಗ ನಿಮ್ ದೋಸ್ತ್ ಯಾವರೇ ಓದಾವಿತ್ತಂದ್ರ ಅವಂಗೂ ಶೇರ್ ಮಾಡ್ರಿ. 2 ಜನ ಪೊಲೀಸ್ ಆಗೋನು ಅಂತ ಅವ್ರಿಗೂ ಹೇಳ್ರಿ. 3 ಜನ ಒಮ್ಮೆ ಪೊಲೀಸ್ ಆಗಿ ಊರಿಗೆ ಬಂದ್ರ ಏನ್ ಹವಾರಿ ಊರಾಗ, ಒಂದ್ ಬುಲೆಟ್ ಮೇಲೆ ತಗೊಂಡ
ಊರ್ ತಿರ್ಗಾಡಕತ್ತಾರ್ರಿ. ಪೊಲೀಸ್ ಆಗ್ಯಾನಪ್ಪ, ಟ್ರೈನಿಂಗ್ ಮುಗಿದಿತ್ತಪ್ಪ, ಈಗ ಮಿಡ್ಲ್ ಸುಟ್ಟಿ ಕೊಟ್ಟಾರಪ್ಪ, ಎಕ್ಸಾಮ್ ಮುಗ್ದವಪ್ಪ ಟ್ರೈನಿಂಗ್ದು, ಈಗ ಸುಟ್ಟಿ ಕೊಟ್ಟಾರಪ್ಪ, ಊರಲ್ಲಿ ಅಡ್ಡಾಡ್ಬಹುದು, ಹಿಂಗ ಹೆಮ್ಮೆಯಿಂದ ಅಡ್ಡಾಡ್ಬಹುದು. ನಿಮ್ಮ ಅಪ್ಪ ಅಮ್ಮ ಎಲ್ಲ, ಅಪ್ಪ ಹೊರಗಡೆ ಹೋದಾಗ ನನ್ ಮಗ ಪೊಲೀಸ್ ಅಂತ ಹೆಮ್ಮೆಯಿಂದ ಹೇಳ್ತಾರ್ರಿ. ಅಮ್ಮ ರಿಲೇಟಿವ್ಸ್ ಮುಂದೆ ನನ್ ಮಗ ಪೊಲೀಸ್ ಇದ ಅಂತ ಹೆಮ್ಮೆಯಿಂದ ಹೇಳ್ತಾರ್ರಿ. ಹಿಂಗ ಹೆಮ್ಮೆ ಪಡುವಂತ ವಿಷಯದಲ್ಲಿ ನೀವ್ ಇದ್ದೀರಿ. ಸತತ ಪ್ರಯತ್ನ ಇರ್ಲ್ರಿ, ಚೆನ್ನಾಗ್ ಓದ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರಗಳು.